ಎಚ್.ಡಿ. ದೇವೇಗೌಡರ ನಿವಾಸದಲ್ಲಿ ಮೈಸೂರು ಕ್ಷೇತ್ರದ ಬಗ್ಗೆ ತುಂಬಾ ಕಾವೇರಿದ ಚರ್ಚೆ ಶುರುವಾಗಿದೆ. ಕಾರಣ ಇಷ್ಟೇ, ದೇವೇಗೌಡರ ಜೊತೆ ಈಗ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಸಚಿವ ಸಾರಾ ಮಹೇಶ್ ಮಾತುಕತೆಯನ್ನು ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೈಸೂರು ಕ್ಷೇತ್ರವನ್ನು ಬಿಟ್ಟುಕೊಡಬಾರದು ಅಂತ ಮಾಜಿ ಸಿಎಂ ಸಮನ್ವಯ ಸಮಿತಿಯ ಅಧ್ಯಕ್ಷ ಸಿದ್ದರಾಮಯ್ಯ ಪಟ್ಟು ಹಿಡಿದಿದ್ದಾರೆ. ನಮ್ದು ಕ್ಷೇತ್ರ ಇದು ಅನ್ನುವ ರೀತಿಯಾಗಿ ಅವ್ರದ್ದೇ ಆದಂಥ ಒಂದು ಅಸ್ಮಿತೆಯನ್ನು ಹೊಂದಿದ್ದಾರೆ. ಆದರೆ ಮೈಸೂರಿಗೆ ನೀವೇ ಲೋಕಸಭೆ ಅಭ್ಯರ್ಥಿ ಆಗಬೇಕು, ಮೈಸೂರು ಬಿಟ್ಟು ಬೇರೆಡೆ ಸ್ಪರ್ಧೆ ಬೇಡ ಅಂತ ಸಾರಾ ಮಹೇಶ್ ಕೂಡ ಮನವಿ ಮಾಡಿಕೊಳ್ತಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ದೇವೇಗೌಡರಿಗೆ ಮನವಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಮನವಿಗೆ ಯಾವ ರೀತಿಯಾದಂಥ ಪದವಿ ಸಿಗುತ್ತೆ ಅಥವಾ ಅದಕ್ಕೆ ಯಾವ ರೀತಿ ಮನ್ನಣೆ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದಶರಥ್ ಸಾಬರು. ದಶರಥ್, ಚುನಾವಣಾ ಕಣ ರಂಗೇರ್ತಾ ಇದೆ. ಆದರೆ ಈ ಹಗ್ಗ ಜಗ್ಗಾಟಕ್ಕೆ ಯಾಕೋ ಕೊನೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವರವ್ರ ಪಕ್ಷದಲ್ಲಿ ಹಗ್ಗ ಜಗ್ಗಾಟ ಆಗ್ತಾ ಇದ್ದಾಗ ಯಾವ ರೀತಿ ನಿರ್ಧಾರಕ್ಕೆ ಬರ್ತಾರೆ, ಗೌಡ್ರು ಏನು ನಿರ್ಣಯ ಕೈಗೊಳ್ತಾರೆ, ಎಸ್ ಹೌ ಕ್ಯಾನ್ ದೇ ಫೈನಲೈಸ್ ಅಂತ ಅನ್ಸುತ್ತೆ ದಶರಥ್? ರಾಘವ ಸೂರ್ಯ, ಸೀಟು ಹಂಚಿಕೆ ಸಂಬಂಧ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವಣ ಏನು ವೈಮನಸ್ಸ ಅಥವಾ ಹೊಂದಾಣಿಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ನಾ ಕೊಡೆ ನೀ ಬಿಡೆ ಅನ್ನೋ ಪರಿಸ್ಥಿತಿ ಈಗಲೂ ಕೂಡ ಮುಂದುವರಿತಾ ಇರುವಂತದ್ದು. ಅದರಲ್ಲೂ ಕೂಡ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮೈಸೂರು ಯಾರ ಪಾಲಾಗ್ಲಿದೆ, ಅದು ಕಾಂಗ್ರೆಸ್ ಅಭ್ಯರ್ಥಿ ನಿಲ್ತಾರ ಅಥವಾ ಜೆಡಿಎಸ್ ಅಭ್ಯರ್ಥಿ ನಿಲ್ತಾರ ಅನ್ನೋದು ಕೂಡ ದೊಡ್ಡ ಯಕ್ಷ ಪ್ರಶ್ನೆಗೆ ಕಾಡ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ನವದೆಹಲಿಯಲ್ಲಿ ನಡೆದಿರುವಂತಹ ಸ್ಕ್ರೀನಿಂಗ್ ಕಮಿಟಿಯಲ್ಲೂ ಕೂಡ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅವರು ಕೂಡ ಪಟ್ಟನ್ನ ಹಿಡಿದಿದ್ರು. ಮೈಸೂರು ಮೊದಲಿಂದಲೂ ಕೂಡ ಅದು ನಮ್ಮ ತೆಕ್ಕೆಯಲ್ಲಿತ್ತು. ಕಳೆದ ಬಾರಿ ಅಷ್ಟೇ ಸದಸ್ಯರು ಅಲ್ಲಿ ಆಯ್ಕೆಯಾಗಿದ್ದಾರೆ. ಆದ್ರೆ ಈ ಬಾರಿ ನಮಗೆ ಕಾಂಗ್ರೆಸ್ಗೆ ಅದು ದೊರಕಬೇಕು, ನಾವು ಯಾವ ಕಾರಣಕ್ಕೂ ಮೈಸೂರನ್ನ ನಾವು ಬಿಟ್ಕೊಡೋದಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಸಿದ್ದರಾಮಯ್ಯ ಅವರು ಹೊರಡಿಸಿದ್ದಾರೆ. ಆ ಮೂಲಕ ಎಲ್ಲ ಒಂದ್ ಕಡೆ ಸ್ಕ್ರೀನಿಂಗ್ ಕಮಿಟಿಯಲ್ಲೂ ಕೂಡ ಮೈಸೂರು ಕಾಂಗ್ರೆಸ್ ಪಾಲಾಗ್ಲಿದೆ ಅನ್ನೋ ಸಂದೇಶವನ್ನ ನಿನ್ನೆ ಕೊಟ್ಟಿದ್ರು. ಅದರ ಪರಿಣಾಮ ಈಗ ಜೆಡಿಎಸ್ಗೆ ಬಿಟ್ಟು ಕೊಡ್ಬೇಕಾದಂತ ಅನಿವಾರ್ಯತೆ ಮತ್ತು ಫ್ರೆಂಡ್ಲಿ ಫೈಟ್ ನಡೆಯೋ ಸಾಧ್ಯತೆ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಬಹುದಾ ಈ ಸಂದರ್ಭದಲ್ಲಿ ದಶರಥ್? ಫ್ರೆಂಡ್ಲಿ ಫೈಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ದೇವೇಗೌಡರಿಗೆ ಕ್ಷೇತ್ರ ಹುಡುಕುವಂತ ದೊಡ್ಡ ಸವಾಲು ಎದುರಾಗಿರುವಂತದ್ದು ಜೆಡಿಎಸ್ಗೆ. ಆದ್ರೂ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಸನವನ್ನ ಬಿಟ್ಟಿರೋ ಗೌಡರು ಯಾವ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಒಂದು ಕಡೆ ಬೆಂಗಳೂರು, ಉತ್ತರ, ಮೈಸೂರು ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ದೇವೇಗೌಡರನ್ನ ಯಾವ್ದು ಕಾರಣಕ್ಕೂ ಕೂಡ ಮೈಸೂರಿಂದ ಸ್ಪರ್ಧೆ ಮಾಡಿದ್ರೆ ಒಳಿತು ಅಂತ ಹೇಳಿ ಸಾರಾ ಮಹೇಶ್ ಹಾಗೂ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ದೇವೇಗೌಡರ ನಿವಾಸದಲ್ಲಿ ಚರ್ಚೆ ಮಾಡಿದ್ದಾರೆ. ಅಲ್ಲಿಯೇ ನೀವು ಸ್ಪರ್ಧೆ ಮಾಡಿದ್ರೆ ಸೂಕ್ತ ಅನ್ನೋ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ. ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡ್ಬೇಕಿದೆ. ಥ್ಯಾಂಕ್ ಯು ದಶರಥ್. ವೀಕ್ಷಕರೇ, ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಇನ್ನು ಸಾರಾ ಮಹೇಶ್ ಕೂಡ ಈಗ ಗೌಡ್ರಿಗೆ ಒಂದು ರೀತಿಯಾದಂಥ ಒತ್ತಾಯವನ್ನು ಮಾಡ್ತಿದ್ದಾರೆ, ಮನವಿಯನ್ನು ಮಾಡ್ತಾ ಇದ್ದಾರೆ, ನೀವು ಮೈಸೂರು ಕ್ಷೇತ್ರದಿಂದನೇ ಸ್ಪರ್ಧೆ ಮಾಡಬೇಕು ಅಂತೇಳಿ. ಹೀಗಾಗಿ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೀರಿ ಅನ್ನೋದನ್ನು ಗೊತ್ತು ಮಾಡ್ಕೋಬೇಕಾಗಿದೆ.